ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನಕ್ಕೆ ಮಾವಿನಕಾಯಿದ್ದು ಚಟ್ನಿ ಮಾಡ್ತಾ ಇದ್ದೇನೆ. ನೋಡಿ, ಈ ಸೈಜಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೇನೆ. ಇದು ಮನೆಯಲ್ಲಿ ಬೆಳೆದ ಮಾವಿನಕಾಯಿ. ಇದು ನಮ್ಮನ ಮನೆಯಲ್ಲಿ ಬೆಳೆದದ್ದು. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಇದರದ್ದು ಮೇಲಿದ್ದು ಸಿಪ್ಪೆ ತೆಗೆದಿಲ್ಲ. ಕೆಲವರು ತೆಕ್ಕೊಳ್ತಾರೆ, ನಿಮ್ಮ ಇಷ್ಟ. ಬೇಕಾದರೆ ತಕ್ಕೊಳ್ಬೋದು ನೀವು, ಇಲ್ಲದ್ರೆ ಹಾಗೆ ಹಾಕ್ಕೊಳ್ಬೋದು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ. ಇದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೇನೆ. ಇದು ಎರಡು ರೀತಿ ಮಾಡ್ಬೋದು ಈ ಚಟ್ನಿನ. ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು, ಇನ್ನೊಂದು ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು. ಅದು ಕೆಂಪು ಚಟ್ನಿ ಅಂತ ಹೇಳ್ತೇವೆ ನಾವು. ಇದಕ್ಕೆ ಒಂದು ಮಾವಿನಕಾಯಿ ತಗೊಂಡಿದ್ದೇನೆ ಈ ಸೈಜಲ್ಲಿ, ಮತ್ತು ಒಂದು 1/4 ಕಪ್ ಅಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಮತ್ತು ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಮತ್ತು ಜೀರಿಗೆ, ಮತ್ತೊಂದು ಸ್ವಲ್ಪ ಕರಿಬೇವು, ಮತ್ತು 2 ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ನಾವು ರುಬ್ಕೊಳ್ಬೇಕು. ಮೊದಲು ನಾನು ಮಾವಿನಕಾಯಿನ ಹಾಕ್ತಾ ಇದ್ದೇನೆ, ಯಾಕೆಂದರೆ ಮಾವಿನಕಾಯಿ ಸ್ವಲ್ಪ ಸಣ್ಣ ಆಗಬೇಕು. ನೀವು ಸಣ್ಣ ಆದಮೇಲೆ ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿನೆಲ್ಲ ಹಾಕ್ಕೊಳ್ಬೇಕು. ಇದರ ಜೊತೆ ನಾನು ಒಂದು ಸ್ವಲ್ಪ ಚಿಕ್ಕ ಪೀಸ್ ಹಿಂಗೆ ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಹಿಂಗು. ನಿಮ್ಮ ಹತ್ರ ಇಲ್ಲ ಅಂದರೆ ಪೌಡ್ರ್ ಹಿಂಗಿದ್ರೆ ನೀವು ಒಗ್ಗರಣೆ ಹಾಕುವಾಗ ಅದಕ್ಕೆ ಆ ಪೌಡ್ರನ್ನು ಹಾಕಿ. ಇದು ನಾನು ಗಟ್ಟಿ ಹಿಂಗಾದ್ರಿಂದ ನಾನು ಹಾಗೆ ಹಾಕ್ತಾ ಇದ್ದೀನಿ ರುಬ್ಕೊಳ್ಳುವಾಗ. ಹಿಂಗು ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬೇಡ ಅಂದರೆ ಬೇಡ. ಇವಾಗ ಇದನ್ನು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದು ತೋರಿಸ್ತೇನೆ ನಿಮಗೆ. ರುಬ್ಕೊಂಡು ಬಂದಿದ್ದೇನೆ. ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನೀವು ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ಅಕ್ಕಿ ತಿನ್ಬೋದು. ನೀವು ಸ್ವಲ್ಪ ದೋಸೆ ಜೊತೆ ತಿಂತೀರಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದಕ್ಕೆ ನಾನು ಒಂದು ಹನಿ ನೀರು ಕೂಡ ಹಾಕಿಲ್ಲ, ಅದೇ ನೀರಲ್ಲಿ ರುಬ್ಬಿದ್ದು. ಮಾವಿನಕಾಯಲ್ಲಿ ನೀರು ಇರುತ್ತಲ್ಲ, ಮತ್ತು ತೆಂಗಿನಕಾಯಿ ತುರಿಯಲ್ಲಿ ಕೂಡ ಸ್ವಲ್ಪ ನೀರಿರುತ್ತೆ, ಅದರಲ್ಲೇ ರುಬ್ಕೊಂಡಿದ್ದೀನಿ. ಇವಾಗ ಇದೊಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇವಾಗ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನಾವು ಹೆಚ್ಚಾಗಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ ಈ ಕಡೆ ಉಡುಪಿ ಮಂಗಳೂರಲ್ಲೆಲ್ಲ. ನಿಮಗೆ ತೆಂಗಿನಕಾಯಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಇರುವ ಯಾವುದಾದ್ರೂ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋಣ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಇಟ್ಟಿದ್ದೇನೆ. 1 ಸ್ಪೂನ್ ಸಾಕಾಗುತ್ತೆ. ನಾನು ಆದಷ್ಟು ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು. ಇಷ್ಟೇ ಎಣ್ಣೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಿಮಗೆ ಜೀರಿಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ನಾನು ಅದಕ್ಕೆ ಹಿಂಗೆ ಹಾಕಿದ್ದೇನೆ, ಗಟ್ಟಿ ಹಿಂಗು. ನೀವು ಗಟ್ಟಿ ಹಿಂಗು ನಿಮ್ಮ ಹತ್ರ ಇಲ್ಲ, ಪೌಡ್ರ್ ಹಿಂಗೆ ಇದೆ ಅಂದರೆ ಈಗ ಒಗ್ಗರಣೆ ಮಾಡ್ತೀರಲ್ವ, ಆಗ ನೀವು ಆ ಪೌಡ್ರ್ ಹಿಂಗನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ಒಗ್ಗರಣೆ ಆಯಿತು. ಇದಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿದು ಚಟ್ನಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಲಿ ನೀವು ಊಟ ಮಾಡ್ತಾ ಇದ್ದರೆ ನಿಮಗೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ. ಬೇರೆ ಸಾಂಬಾರು ಕೂಡ ಬೇಕು ಅನ್ಸಲ್ಲ. ಈ ಸೀಸನಲ್ಲಿ ಮಾವಿನಕಾಯಿ ಬರುತ್ತಲ್ವ, ಆದಷ್ಟು ನೀವು ಚಟ್ನಿ ಮಾಡಿ ಈ ರೀತಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.